ನಿನ್ನೆ ಬೆಳಿಗ್ಗೆ ಒಂದು ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಬಂದಿದೆ. ಆ ಕಾಲ್ ಅಲ್ಲಿ ಒಬ್ಬ ವ್ಯಕ್ತಿ ನಿನ್ನೆ ಏನು ನಾವು ನಮ್ಮ ಬಂದೋಬಸ್ತ್ ಮದುವೆದಲ್ಲಿ ಒಂದು ಕಾಲ್ ಬಂತು. ಆ ಕಾಲ್ ಪ್ರಕಾರ ಒಂದು ಫಾರ್ಮ್ ಇಟ್ಟಿದ್ದೀನಿ ಅಂತ ಅವರು ಮಾಹಿತಿ ಕೊಟ್ಟರು. ಅದಾದ್ಮೇಲೆ ಡಿಟೇಲ್ ಆಗಿ ಅವರು ಅದು ಕಾಲ್ದು ಎಲ್ಲಿಂದ ಬಂತು, ಯಾರು ಮಾಡಿದ್ರು, ಅದಾದ್ಮೇಲೆ ಜನರಿಗೆ ನಾವು ಡಿಟೇಲ್ ಮಾಡಿದ್ವಿ. ಅವ್ರು ಕೋರಮಂಗಲ ಲಿಮಿಟ್ಸ್ ಅವರು ಪೊಲೀಸ್ ಅವರು ನಿನ್ನೆಯಿಂದ ಈವರೆಗೆ ಕ್ವೆಶನ್ ಮಾಡಿದ್ದಾರೆ. ಸದ್ಯಕ್ಕೆ ಅವ್ರಿಗೆ ಡಿಟೇಲ್ ಮಾಡಿ ನಾವು ಇನ್ನೂ ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವ್ರು ಹೇಳಿದ ಪ್ರಕಾರ ಒಂದು ನಾವು ಬಾಂಬ್ ಇಟ್ಟಿದ್ದೀವಿ ಅಂತ, ಆದರೆ ನಮ್ಮದು ಈವರೆಗೆ ವೆರಿಫಿಕೇಶನ್ ಪ್ರಕಾರ ಅವ್ರದ್ದು ಏನನ್ನು ಈ ಥರ ಅವ್ರಿಗೆ ಹ್ಯಾಬಿಟ್ ಇತ್ತು. ಸುಮಾರು ಟೈಮ್ ಅವರು ಬೇರೆ ಬೇರೆ ಕಡೆ ಕರೆ ಮಾಡಿದ್ದಾರೆ ಅವ್ರದ್ದು ಮೊಬೈಲ್ ಫೋನಲ್ಲಿ ಗೊತ್ತಾಗ್ತದೆ ಮತ್ತು ಮೆಸೇಜಸಲ್ಲಿ. ಸೊ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಮಾಡಿದ್ದಾರೆ. ಬಟ್ ಆಸ್ ಆಫ್ ನಾವು ಇದು ಒಂದು ಹೋಕ್ಸ್ ಕಾಲ್ ಉಂಟು. ಪರ್ಟಿಕ್ಯುಲರ್ ಆಗಿ ಯಾವ ಏರಿಯಾದಲ್ಲಿ ಏನು ಐಟಮ್ ಇಟ್ಟಿದ್ದೀನಿ ಇಲ್ಲ, ಅದು ಯಾವುದು ಹೇಳಿದ್ರು ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಅದಾದಮೇಲೆ ನಾವು ನಿಮ್ಗೆ ಏನು ಮಾಹಿತಿ ಇದೆ ಎಲ್ಲ, ಯಾಕೆಂದರೆ ಅವರು ಆಮೇಲೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಆದರೆ ಟೆಕ್ನಿಕಲ್ ಆದಾದ್ಮೇಲೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಟೀಮ್ಸ್ ಅವರು ತಕ್ಷಣ ವ್ಯಕ್ತಿಗೆ 1 hour ನಾವು ಅರೆಸ್ಟ್ ಮಾಡಿ ಡಿಟೇನ್ ಲೊಕೇಶನ್ ಗೊತ್ತಾಗಿ ಅವ್ರಿಗೆ ನಾವು ಟ್ರೇಸ್ ಮಾಡಿದ್ವಿ. ಟ್ರೇಸ್ ಮಾಡಿದ ಮೇಲೆ ನಮ್ಮ DCP ಸೌತ್ ಈಸ್ಟ್ ಮತ್ತು ನನ್ನ CCP ಟೀಮ್ ಮತ್ತು ನಮ್ಮದು ಬೇರೆ ಬೇರೆ ಟೀಮ್ಸ್ ಕೂಡ ಅವರು ಪರಿಶೀಲನೆ ಮಾಡ್ತಾ ಇದ್ವಿ. ಅವ್ರು ಹೇಳೋ ಪ್ರಕಾರ ನಾವು ಬಾಂಬ್ ಇಟ್ಟಿದ್ವಿ. ಬಟ್ ಇಂಥ ಮಾಹಿತಿ, ಫಾಲ್ಸ್ ಇನ್ಫಾರ್ಮೇಶನ್ ಮತ್ತು ಥ್ರೆಟ್ ಮಾಡೋದು, ಫುಡ್ಸ್ ಕಾಲ್ ಮಾಡೋದು, ಅದು ಎಲ್ಲ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಆ ನಿಟ್ಟಿನಲ್ಲಿ ನಾವು ಮೆಂಟಲಿ ಡಿಸಾರ್ಡರ್ ಈ ಥರದ್ದು ಏನಾದ್ರು ಇದ್ದಾನ, ಹಿಂದೆ ಯಾವ್ದಾದ್ರು ಮಾಡಿದಾನ, ಅವ್ರ ಪೇರೆಂಟ್ಸ್ ಜೊತೆ ಇದ್ದಾನ, ಒಬ್ಬನೇ ಇದ್ದಾನೆ? ಇಲ್ಲ, ಅವರು ಕೋರಮಂಗಲ ಲಿಮಿಟ್ಸ್ ಅಲ್ಲಿ ವಾಸ ಮಾಡ್ತಾ ಇರೋ ಅವ್ರ ಫ್ಯಾಮಿಲಿ ಇದೆ, ಅದು ಬೇರೆ ವಿಷಯ ಇದೆ. ಬಟ್ ಮೆಂಟಲ್ ಕಂಡೀಷನ್ ಬಗ್ಗೆ ನಾವು ಡಾಕ್ಟರ್ಸ್ಗೆ ನಾವು ಕೇಳಿದ್ದೀವಿ. ಅವ್ರದ್ದು ಹಳೆ ರೆಕಾರ್ಡ್ಸ್ಗಳು ನಾವು ತಗೊಂಡಿದ್ದೇವೆ. ಕೆಲವು ಟ್ರೀಟ್ಮೆಂಟ್ ಅಲ್ಲಿ ಇತ್ತಂತ ನಮಗೆ ಮಾಹಿತಿ ಬರ್ತಾ ಇದೆ. ಯಾರು ಸಂಬಂಧಪಟ್ಟ ಡಾಕ್ಟರ್ ಟ್ರೀಟ್ ಮಾಡ್ತಾರೆ ಅವ್ರ ಬಗ್ಗೆ ಅವ್ರಿಗೆ ಪರಿಶೀಲನೆ ಕೂಡ ನಾವು ಕೇಳ್ತೀವಿ, ಡೀಟೇಲ್ಸ್ ಕೇಳ್ತೀವಿ. ಅದಕ್ಕೋಸ್ಕರ ನಾವು ಪೊಲೀಸ್ ಕಸ್ಟಡಿ ತಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು.